ಈ ದುರಂತಗಳು ಯಾಕೆ ಇವತ್ತು ನಮ್ಮ ಮುಂದೆ ನಡೀತಿದಾವೆ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಹೆಣ್ಣು ಮಕ್ಕಳನ್ನ ನೋಡುವಂತ ದೃಷ್ಟಿಕೋನ ಇಲ್ಲಿಗೂ ಕೂಡ ಬದಲಾಗದೆ ಇರುವಂತದ್ದು, ಇವತ್ತಿಗೂ ಕೂಡ ನಮಗೆ ಸಮಾನತೆ ಸಿಗದೆ ಇರುವಂತದ್ದು, ಹೆಣ್ಣು ಗಂಡನ್ನ ಒಂದೇ ರೀತಿಯಲ್ಲಿ ನೋಡ್ಲಿಕ್ಕೆ ಆಗದೆ ಇರುವಂತದ್ದು, ಇವೆಲ್ಲ ಕಾರಣಗಳು ಕೂಡ ಇದರ ಜೊತೆ ತಳ್ಕಾಕೊಂಡಿದ್ದಾವೆ ಅನ್ನೋದನ್ನ ನಾವು ನೋಡ್ಲೇಬೇಕಾಗಿದೆ. ಇವೆಲ್ಲವೂ ನನ್ನ ಜೊತೆ ಇರೋಂತ ಸಂದರ್ಭದಲ್ಲೇ ನಮಗಾಗಿ, ನಮ್ಮ ಹಕ್ಕುಗಳಿಗಾಗಿ, ನಮ್ಮ ರೈಟ್ಸ್ಗಾಗಿ ಹೆಣ್ಮಕ್ಳು ಕೂಡ ಮನುಷ್ಯರು ಅವರು ಸಮನಾಗಿ ಬದುಕಬೇಕು ಅನ್ನೋಂಥ ಕಾರಣಕ್ಕಾಗಿ ಮೊದಲಿನಿಂದಾನು ಕೂಡ ನಮಗೆ ಮೃಗಗಳ ರೀತಿಯಲ್ಲಿ ನೋಡ್ತಾ ಇದ್ದಂತ ನಮ್ಮನ್ನ ಮನುಷ್ಯರ ರೀತಿ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ನಮ್ಮ ಹಕ್ಕುಗಳಿಗಾಗಿ ಚಳವಳಿಗಳನ್ನ ನಡೆಸ್ತಾ ಬಂದಿದ್ರು. ಅದರಲ್ಲಿ ಮೊದಲಿಗೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಎಲ್ಲ ಜಾತಿನಲ್ಲಿ ಹುಟ್ಟಿರುವಂತ ಹೆಣ್ಮಕ್ಳು, ನೀವು ರಾಮನ್ಕ, ರಹೀಮನ್ಕ, ಅಲ್ಲಾಕ, ಯೇಸುಕ, ಮಕ್ಕಕ್ ಮೊದಲು ನೀವು ಯಾರಾದ್ರೂ ಕೂಡ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇರುವಂತ ಹೆಣ್ಮಕ್ಳು ಯಾರಿಗಾದ್ರೂ ಕೂಡ ನೆನ್ಸ್ಕೊಂತೀವಿ ಅಂದ್ರೆ, ಬಗ್ತೀವಿ ಅಂತಂದ್ರೆ ಅದು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ನ. ಯಾಕೆ ಅಂತಂದ್ರೆ ಮೊಟ್ಟ ಮೊದಲು ಇವತ್ತು ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸಲು ಆ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಮ್ಮ ಪರವಾಗಿ ಸಾಕಷ್ಟು ಕಾನೂನು ಮಾಡಲಿಕ್ಕೆ, ಅದು ಫ್ಯಾಮಿಲಿ ಪ್ಲಾನಿಂಗ್ ಇದಕ್ಕೆ ಸಂಬಂಧಪಟ್ಟ ಕಾಯ್ದೆಗೆ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರ ಅಸೆಂಬ್ಲಿನಿಂದ ಹಿಡಿದು ಹಿಂದೂ ಕೋಡ್ ಬಿಲ್ ಜಾರಿ ಆಗ್ಬೇಕು ಅಂತ ಹೇಳುವಂತ ಪಾರ್ಲಿಮೆಂಟ್ ವರ್ಗೂ ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತದಂತ ವ್ಯಕ್ತಿ. ಅದಕ್ಕೂ ಮುಂಚೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನ ಕೊಡಬೇಕು ಅಂತ ಹೇಳಿ, ಹೆಣ್ಣು ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಅಂತ ಹೇಳಿ, ಹೆಣ್ಣು ಮಕ್ಕಳಿಗೆ ವಿದ್ಯಾವಂತರಾದ್ರೆ ಆ ವಿದ್ಯಾವಂತರಾಗಿರುವಂತ ಹೆಣ್ಮಗಳು ನಮ್ಗೇನಾದ್ರೂ ಊಟ ಬಡಿಸಿದ್ರೆ ಅದು ಹುಳುಗಳಾಗ್ತದೆ ಅಂತ ಹೇಳಿ ಪುರುಷ ಪ್ರಧಾನ ವ್ಯವಸ್ಥೆ, ಪುರೋಹಿತಶಾಹಿ ವ್ಯವಸ್ಥೆ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ದೂರ ಇಟ್ಟಂತ ಸಂದರ್ಭದಲ್ಲಿ ಜ್ಯೋತಿ ಬಾಪುಲೆ ಅವರು ಸಾವಿತ್ರಿ ಬಾಪುಲೆನ ಮತ್ತೆ ಅವರ ಗೆಳತಿ ಶೇಖ್, ನಾನದು ಮೇಡಮ್ ಅದು ಜ್ಞಾಪಕ ಇರುತ್ತಲ್ಲ, ಅವರಿಬ್ಬರು ಕೂಡ ಸೇರಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಮಾತಾಡಿದಂಥದ್ದು, ದೊರೆಯಂಥದ್ದು. ಮತ್ತೆ ಅವರು ಆ ಶಿಕ್ಷಣ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೋಗುವಂತ ಸಂದರ್ಭದಲ್ಲಿ ಸಗಣಿಯಿಂದ ಒಡಿಸ್ಕೊಂಡು, ಕಲ್ಲರಿಂದ ಒಡಿಸ್ಕೊಂಡು, ಮಟ್ಟೆಗಳಿಂದ ಒಡಿಸ್ಕೊಂಡು ಇವತ್ತು ನಮ್ಮ ಪರವಾಗಿ ದೊರೆಯಂಥವ್ರು ನಮಗೆ ಶಿಕ್ಷಣನ ಕೊಟ್ಟದ್ದು. ಅದರ ಸಾಲಿನಲ್ಲೇ ಬಹಳಷ್ಟು ಜನ ಹೋರಾಟಗಳನ್ನ ಮಾಡ್ತಾ 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 ಆ ಕಾಲಘಟ್ಟದಲ್ಲಿ ನಮಗೆ ಇವತ್ತು ನಮ್ಮ ಹಕ್ಕುಗಳನ್ನ ಕೊಟ್ಕೊಳ್ತಾ ಬಂದಿದ್ದಾರೆ. ನಾವಿವತ್ತು ರಾಕೆಟ್ ಉಡಾವಣೆ ಮಾಡ್ತೀವಿ, ಫ್ಲೈಟ್ ಓಡಿಸ್ತೀವಿ, ಇವತ್ತು ಮಿಲಿಟರಿನಲ್ಲಿ ಕೆಲಸ ಮಾಡ್ತೀವಿ, ಹೌದಲ್ಲಮ್ಮ? ಎಲ್ಲದರಲ್ಲೂ ಕೆಲಸ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ನಾವು ಬೆಳೀತಾ ಇದೀವಿ. ಆದ್ರೆ ನೀವಿರೋಂಥ ನಮ್ಮೆಲ್ಲ ಹೆಣ್ಮಕ್ಳಿಗೆ ಅವರು ನಮಗೆ ಇವತ್ತು ಸ್ಫೂರ್ತಿ ಆಗ್ತಾ ಇಲ್ಲ. ನಾವಿಷ್ಟು ಜನ ಬಂದು ಇಲ್ಲಿ ಕೂತು ಓದ್ಲಿಕ್ಕೆ, ವಿದ್ಯಾವಂತರಾಗ್ಲಿಕ್ಕೆ, ಇಷ್ಟು ನಿರ್ಭಯವಾಗಿ ಬಂದು ನಾವು ವಿದ್ಯಾವಂತರಾಗ್ಲಿಕ್ಕೆ, ವಿದ್ಯೆ ಕಲೀಲಿಕ್ಕೆ ಯಾರು ಕಾರಣಕರ್ತರು? ನಮ್ಮ ಹಿಂದೆ ಎಷ್ಟು ತ್ಯಾಗ ಇದೆ, ಎಷ್ಟು ಜನರ ತ್ಯಾಗ ಇದೆ, ಅವರೆಲ್ಲರೂ ಕೂಡ ಎಷ್ಟು ಹೋರಾಟ ಮಾಡಿದ ಪ್ರತಿಫಲ ಇವತ್ತು ನಮ್ಗೆ ಇವೆಲ್ಲ ಸಿಗ್ತಾ ಇದ್ದಾವೆ ಅಂತೇಳಿ ನಾವು ನೆನಪು ಮಾಡ್ಕೊಳ್ತಾ ಇಲ್ಲ. ನಮ್ಗೆ ಅವ್ರು ಯಾರು ಆದರ್ಶ ಆಗ್ತಾ ಇಲ್ಲ. ನಮ್ಗೆ ಆದರ್ಶ ಆಗೋದು ಯಾವ? ಟಿವಿನಾಗ ಬರೋ ಸೀರಿಯಲ್ಗಳು, ಟಿವಿನಾಗ ಬರೋ ಪಿಕ್ಚರ್ಗಳು. ಟಿವಿನಾಗ ಪಿಕ್ಚರ್ ಬರೋಷ್ಟು ಪಿಕ್ಚರ್ ನೋಡ್ಬಿಟ್ಟು ನಾವು ಆ ಇಂದ್ರಲೋಕ ಚಂದ್ರಲೋಕ ಅಂತೇಳಿ ಬಂಗಾರ ಪ್ಯಾಟ್ ಬರೋ ಪೇಟ್ಗೆ ಯಾರಾದ್ರೂ ಕೂಡ ಅವನಷ್ಟು ನೋಡಿಸಿ ಅಲ್ಲಿ ಕರ್ಕೊಂಡೋಗಿ ಒಂದ್ ಮಪ್ಪಿನ ಕೊಡಿಸಿ, ಒಂದ್ ಕೇಕ್ ಕೊಡಿಸಿ, ಹೌದೇ ಇಲ್ಲ, ಒಂದ್ ಸೆಲ್ಫಿ ತೆಗ್ಸಿ ಇಂದ್ರಲೋಕ ಚಂದ್ರಲೋಕ ಅಂತ ನೋಡ್ಸೋಷ್ಟೊತ್ತಿಗೆ ನಾವ್ ಯಾವ ವಯಸ್ಸು, ನಾವ್ ಏನಿದೀವಿ, ನಮ್ ಜವಾಬ್ದಾರಿ ಏನು, ನಮ್ ತಂದೆ ತಾಯಿ ಏನ್ ಕಷ್ಟಪಟ್ಟವ್ರೆ, ನಮ್ ಶಿಕ್ಷಕರು ಇವತ್ತು ನಮ್ಗೆ ಎಷ್ಟು ಪಾಠ ಹೇಳ್ಕೊಡ್ತವ್ರೆ, ಮುಂದೆ ನಮ್ ಜೀವನ ಇನ್ನೆಷ್ಟಿದೆ, ಇದ್ರ ಬಗ್ಗೆ ಯಾವುದನ್ನು ಯೋಚನೆ ಮಾಡದೆ ಇವತ್ತು ಲವ್ಗಳು ಮಾಡ್ತೀರಿ. ಆಗ್ತಾ ಇದೆಯಲ್ಲ? ನನಗೆ ಮುನ್ರಾಜ್ ಸರ್ ಹೇಳ್ತಿದ್ರು, ಇವತ್ತು ಇಡೀ ಕೋಲಾರ ಜಿಲ್ಲೆನಲ್ಲಿ ಸುಮಾರು ಒಂದ್ 4-5 ಕಾಲೇಜುಗಳಿದಾವೆ. ಅದ್ರಲ್ಲಿ ಇದು ಕೂಡ ಒಂದು ಕಾಲೇಜು. ಏನು ಅಂತಂದ್ರೆ ಆಗಾಗ ಬಾಲ್ಯ ವಿವಾಹಗಳಾಗಂಥದ್ದು, ಲವ್ಗಳು ಮಾಡ್ಕೊಂಡು ಓಡೋಗಂಥದ್ದು, ಪೋಕ್ಸೋ ಕಾಯ್ದೆಗಳ ಕೇಸುಗಳಾಗಂಥದ್ದು. ನಿನ್ನೆ ನಮ್ಮ ಹತ್ರ ಒಂದು ಕೇಸ್ ಬಂದಿದೆ. ಯಾವ ಸ್ಕೂಲು, ಯಾವ ಊರು, ಏನು ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕಾಗಲ್ಲ. ಆದ್ರೆ ನಮ್ಗೆ ನೋವಾಗ್ತದೆ. 9ನೇ ಕ್ಲಾಸ್ ಓದ್ತಾ ಇರೋಂಥ ಒಂದು ಮಗು 6 ತಿಂಗಳು ಗರ್ಭಿಣಿ ಆಗಿದ್ದಾಳೆ, ಸ್ಕೂಲ್ಗೆ ಹೋಗ್ತಿದ್ದಾಳೆ. ಯಾರೋ ಅವಳು ಗರ್ಭಿಣಿ ಮಾಡಿರೋದು. ಏನಾಗಿದೆ? ನಾವೇನ್ ಓದ್ತಾ ಇದ್ದೀವಿ, ನಾವೇನ್ ಕಲಿತಾ ಇದೀವಿ? ತಿಳುವಳಿಕೆ ಅಲ್ವಾ ಇವಾಗ ನಮ್ಗೆ? ಇಲ್ವಾ ನಿಮ್ಗೆ ಯಾರಿಗೂ ತಿಳುವಳಿಕೆ ಇದೆಯಲ್ಲ? ಆ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಇನ್ನೊಂದೇನು
ಪ್ರೀತಿ ಮಾಡಬೇಡ ಅಂತ ನಾನು ಹೇಳಲ್ಲ. ಪ್ರೀತಿ ಮಾಡಬೇಕು ಅಂತಂದ್ರೆ ನಮ್ಗೆ ಒಂದು ಜವಾಬ್ದಾರಿ ಇದೆ. ನಾವು ವಿದ್ಯಾವಂತರಾಗಬೇಕು, ನಮ್ ಕಾಲ ಮೇಲೆ ನಾವು ನಿಲ್ಬೇಕು, ಹೌದಲ್ಲ? ನಮಗೊಂದು ಉದ್ಯೋಗ ಅಂತ ಇರ್ಬೇಕು. ಅವಾಗ ನನ್ನ ಲೈಫ್ ಪಾರ್ಟ್ನರ್ ಯಾರಿರ್ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯ ನಮಗಿದೆ. ಪೋಕ್ಸೋ ಆಗ್ಬೋದು ನಿರಂತರವಾಗಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಇದೇ ಕಳೆದ ಶುಕ್ರವಾರ ನಿಮ್ಮ ಸ್ನೇಹಿತರೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗೋರೆ ಒಬ್ಬರು ಎಲ್ಲ ಇದ್ರು ಕೋಲಾರಲ್ಲಿ 17 ವರ್ಷ 5 ತಿಂಗಳು. ಆ ಮಗುಗೆ ಶನಿವಾರ ಭಾನುವಾರ ಮದುವೆ ಇಟ್ಕೊಂಡಿದ್ರು. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಶುಕ್ರವಾರ ನಮಗೆ ಮಾಹಿತಿ ಬಂತು ಇಷ್ಟೊತ್ತಿಗೆ ಕರೆಕ್ಟಾಗಿ ಒಂದು 12-1 ಗಂಟೆಗೆ. ಇದೇ ನಮ್ಮ ಜನವಾದಿ ಮಹಿಳಾ ಸಂಘದವರು ಹೋಗಿ ವಿಷಯ ತಿಳಿಸಿದ್ರು ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇಮಿಡಿಯೇಟ್ ಆಗಿ ನಮಗೆ ಮಾಹಿತಿ ಬಂತು ಅಂತೇಳಿ ಅರ್ಧ ಗಂಟೆಯಲ್ಲಿ ಹೋಗಿ ಆ ಮಗುವನ್ನು ರೆಸ್ಕ್ಯೂ ಮಾಡ್ಕೊಬಂದು ಮದುವೆಯನ್ನು ತಡೆದು ಬಾಲಮಂದಿರದಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ, ಮದುವೆ ನಿಲ್ಲಿಸಿದ್ವಿ. ಈ ಥರ ಪ್ರಕರಣಗಳು ಸುಮಾರು ನಾವು ಬಂಗಾರಪೇಟೆಯಲ್ಲಿ ಹಲವಾರು ಪೋಕ್ಸೋ ಪ್ರಕರಣಗಳನ್ನು ನಮ್ಮ ಬಂಗಾರಪೇಟೆ ಮತ್ತು ಕಾಮಸಮುದ್ರ ಬೂದಿಕೋಟೆ ಸ್ಟೇಷನಲ್ಲಿ ಮಾಡಿದ್ದೀವಿ. ಇದು ಯಾಕೆ ಮಾಡಬೇಕು, ನಮ್ಮದೇ ಯಾಕೆ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಮೊದಲಿಗೆ ನಮ್ಮ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಸಹ ಬಾಲ್ಯವಿವಾಹ ನಿಷೇಧಾಧಿಕಾರಿಗಳೇ, ನಿಮ್ಮ ಶಾಲಾ ಶಿಕ್ಷಕರು ಸಹ ಬಾಲ್ಯವಿವಾಹ ನಿಷೇಧಾಧಿಕಾರಿಗಳೇ. ಆದರೆ ಇದನ್ನ ಎಫೆಕ್ಟಿವ್ ಆಗಿ ಮಾಡೋದು ನೋಡಲ್ ಡಿಪಾರ್ಟ್ಮೆಂಟ್ ಆದಂತಹ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅದನ್ನು ಮಾಡ್ತೀವಿ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆನೂ ಅಷ್ಟೇ, ಅವರು ಸಹ ತುಂಬ ಸಹಕಾರ ಇಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಗೇನೋ ನೀವು ದೊಡ್ಡ ಆಲೋಚನೆ ಮಾಡೋಂಗಿಲ್ಲ. ಯಾರೋ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ರಿಲೇಷನಲ್ಲಿ ಅಥವಾ ನಿಮಗೆ ಈ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದ್ರೆ ಇಮ್ಮಿಡಿಯೇಟ್ ಆಗಿ ನೀವು 112 ಇದು ಪೊಲೀಸ್ ಹೆಲ್ಪ್ಲೈನ್ ಇರ್ತದೆ, ಮತ್ತೆ 1098 ಇದು ನಮ್ಮ ಮಕ್ಕಳ ಸಹಾಯವಾಣಿ ಇರ್ತದೆ. ಇದಕ್ಕೆ ಒಂದು ದೂರವಾಣಿ ಕರೆ ಮಾಡಿ ಈ ಮಾಹಿತಿ ಕೊಟ್ಟರೆ ಸಾಕು. ಸೊ ಆ ಮಗುವನ್ನು ರಕ್ಷಣೆ ಮಾಡೋ ಒಂದು ಕೆಲಸ ನಾವು ಮಾಡ್ತೀವಿ. ಮತ್ತೆ ನಿಮಗೆ ಪೋಕ್ಸೋ ಈಗೇನು ಬಾಲಗರ್ಭಿಣಿಯರಂತ ಏನು ಹೇಳ್ತೀವಿ, 18 ವರ್ಷ ಒಳಗಡೆ ಹಲವಾರು ಮಕ್ಕಳು ಬಾಲಗರ್ಭಿಣಿ ಆಗ್ತಾರೆ. ಇದರಿಂದ ಆಗುವ ದುಷ್ಪರಿಣಾಮಗಳೀಗ ನಿಮ್ಮ ಕಣ್ಣು ಮುಂದೆ ಹೇಳಿದಾಗ 9ನೇ ತರಗತಿಯ ಮಗು ಏನು ಗರ್ಭಿಣಿ ಆಗಿದ್ರು ಅವನ್ನ ರೆಸ್ಕ್ಯೂ ಮಾಡಿ ಬಾಲಮಂದಿರಕ್ಕೆ ಕಳಿಸಿದ್ದಾರೆ. ಅದಕ್ಕೆ ಕಾರಣ ಆದವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸ್ತಾರೆ. ಆದರೆ ಮಗುವಿನ ಭವಿಷ್ಯ ಏನು, ಮುಂದಿನ ನಡೆ ಏನು, ಅವ್ರನ್ನ ಯಾರು ನೋಡ್ಕೋಬೇಕು, ಇದಕ್ಕೆ ಕಾರಣಕರ್ತರು ಯಾರು, ಇದನ್ನೆಲ್ಲ ನಾವು ಸಹ ಆಲೋಚನೆ ಮಾಡಿದಾಗ ಒಂದು ಪೇರೆಂಟ್ಸು ಗಮನ ಹರಿಸ್ಬೇಕು, ಅಥವಾ ಶಾಲೆಯಲ್ಲಿ ಅಂದಾಗ ನಮ್ಮ ಶಿಕ್ಷಕರು ಗಮನ ಹರಿಸ್ಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ವಿದ್ಯಾರ್ಥಿಗಳಾದ ನೀವು ನಿಮ್ಮ ಸ್ನೇಹಿತರ ಬಗ್ಗೆ ನಿಮ್ಮ ಬಗ್ಗೆ ಕಾಳಜಿ ಇರಬೇಕು. ವಿಶೇಷವಾಗಿ ನಿಮಗೆ ಈ ಸಮಸ್ಯೆಗಳು ಯಾರಿಂದ ಬರ್ತದೆ ಅಂತಂದರೆ ನಿಮಗೆ ಪರಿಚಿತರಿರುವಂತಹ ನಿಮ್ಮ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದ ಅಥವಾ ಕುಟುಂಬದ ಅಕ್ಕಪಕ್ಕದ ಕುಟುಂಬದ ಸದಸ್ಯರಿಂದಲೇ ಈ ಸಮಸ್ಯೆ ಬರ್ತದೆ. ನೀವು ಶಾಲೆಗೆ ಬರಬೇಕು ಅಂತಂದರೆ ಬಸ್ ಇರೋದಿಲ್ಲ, ಯಾರದೋ ಒಬ್ಬರ ನಿಮ್ಮ ಮಾವನೋ ಇನ್ನೊಬ್ರು ಯಾರೋ ಅಕ್ಕನ ಮಗ ಯಾರೋ ಇರ್ತಾರೆ, ನಮ್ಮ ಜೊತೆ ಗಾಡಿಯಲ್ಲಿ ಬರ್ತೀರಾ, ಮತ್ತೆ ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ. ನೀವು ಅಷ್ಟೇ ಆದರೆ ಏನು ಸಮಸ್ಯೆ ಇಲ್ಲ. ಆದರೆ ಅವ್ರ ಜೊತೆ ನಿಮಗೆ ಒಂದು ಈ ವಯಸ್ಸು ಏನು 11ರಿಂದ 19, 20 ವಯಸ್ಸು ಈ ಮಧ್ಯದಲ್ಲಿ ಏನಿದ್ದೀರಾ, ಇದು ಅಟ್ರಾಕ್ಷನ್ನು, ಅಫೆಕ್ಷನ್ನು ಮತ್ತೆ ಎಕ್ಸ್ಪಿರಿಮೆಂಟಲ್ ಏಜ್ ಅಂತ ನಾವು ಕರಿತೀವಿ. ಈ ಒಂದು ಸಮಯದಲ್ಲಿ ಹಲವಾರು ಸಮಸ್ಯೆಗಳು ಕಣ್ಮುಂದೆ ಬರ್ತದೆ.